ಮ್ಯಾಕ್ಸ್ ಏನ್ ಗುರು ಮ್ಯಾಕ್ಸ್ ಮುಗೀತು, ಏನಿದ್ರು ಇನ್ಮೇಲೆ ಬಿಲ್ಲರಂಗ ಭಾಷಾ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಕಳೆದ ವರ್ಷ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು, ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತು. ಪ್ರತಿಯೊಬ್ಬರು ಈ ಸಿನಿಮಾವನ್ನು ತಲೆ ಮೇಲೆ ಎತ್ಕೊಂಡು ಮೆರೆಸಿದರು. ತೆಲುಗು ತಮಿಳ್ಗೆ ಡಬ್ ಆಗಿ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಬರಾಬರಿ 2 ತಿಂಗಳ ಕಾಲ ಮ್ಯಾಕ್ಸ್ ಅವ ಕರ್ನಾಟಕದಲ್ಲಿ 2 ತಿಂಗಳು ಮ್ಯಾಕ್ಸಿ ಮ್ಯಾಕ್ಸಿಮಮ್ ಬಿಟ್ಟರೆ ಅದರ ಮುಂದೆ ಯಾವ ಸಿನಿಮಾ ಬಂತು ಯಾವ ಸಿನಿಮಾ ಹೋಯ್ತು ಅಂತಾನೆ ಯಾರಿಗೂ ಗೊತ್ತಾಗ್ಲಿಲ್ಲ. ಫೆಬ್ರವರಿ 15ರಂದು ಮ್ಯಾಕ್ಸ್ ಜಿ ಕನ್ನಡ ಜಿ5 ನಲ್ಲಿ ರಿಲೀಸ್ ಆಗಿತ್ತು. ಅಲ್ಲಿ ಕೂಡ ಈ ಸಿನಿಮಾವನ್ನು ಸಾಕಷ್ಟು ಜನ ವೀಕ್ಷಣೆ ಮಾಡಿದ್ದರು. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಕೇವಲ 72 ಗಂಟೆಗಳಲ್ಲಿ 10 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ಓಡಿ ಅಲ್ಲಿ ಕೂಡ ಭರ್ಜರಿಯಾಗಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಮ್ಯಾಕ್ಸ್. ಕಳೆದ ವರ್ಷ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡದ ಏಕೈಕ ಸಿನಿಮಾ ಅಂದ್ರೆ ಅದು ಮ್ಯಾಕ್ಸ್. ಮ್ಯಾಕ್ಸ್ ಗಾಳಿ ಯಾವುದೋ ಒಂದು ಮೂಲೆಯಲ್ಲೂ ಈಗಲೂ ಬೀಸ್ತಾನೆ ಇದೆ. ಅದು ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಕೆಲವೊಂದು ಸಲ ಕೆಲವೊಂದು ವಿಷಯಗಳು ಕೇಳಿದಾಗ ನಿಜಕ್ಕೂ ಶಾಕ್ ಆಗುತ್ತೆ. ತಮಿಳ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಯಾವುದೇ ಒಳ್ಳೆ ಸಿನಿಮಾಗಳು ಬಿಡುಗಡೆ ಆದ್ರೆ ಅವುಗಳನ್ನು ಮೆಚ್ಚಿ ಪ್ರೋತ್ಸಾಹ ಮಾಡ್ತಾರೆ. ಅದು ರಜನಿಕಾಂತ್ ಅವರ ಗುಣ. ಕನ್ನಡ ಸಿನಿಮಾಗಳು ಅಂದ್ರೆ ರಜನಿಕಾಂತ್ ಅವರಿಗೆ ತುಂಬಾ ಇಷ್ಟ. ಈ ಹಿಂದೆ ಕೆಜಿಎಫ್, ಕಾಂತಾರ ಸಿನಿಮಾಗಳು ಬಿಡುಗಡೆ ಆದಾಗಲೂ ಕೂಡ ಆ ಸಿನಿಮಾಗಳನ್ನು ನೋಡಿ ರಿಷಬ್ ಶೆಟ್ಟರನ್ನು ಮನೆಗೆ ಕರೆಸಿ ಶಬಾಷ್ ಕಣಯ್ಯ ಒಳ್ಳೆ ಸಿನಿಮಾ ಮಾಡಿದೀಯಾ ಅಂತ ಸನ್ಮಾನ ಮಾಡಿದ್ದು ಉಂಟು. ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಡಿಸೆಂಬರ್ 25ರಂದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಅವತ್ತೇ ಈ ಸಿನಿಮಾವನ್ನು ನೋಡಿ ಡಿಸೆಂಬರ್ 31ರಂದು ಮ್ಯಾಕ್ಸ್ ಸಿನಿಮಾದ ನಿರ್ದೇಶಕ ವಿಜಯ್ ಅವರಿಗೆ ಫೋನ್ ಮಾಡಿ ಅವರ ಜೊತೆ 7 ರಿಂದ 8 ನಿಮಿಷ ಮಾತನಾಡಿದರಂತೆ. ಸಿನಿಮಾ ಅದ್ಭುತವಾಗಿ ಮಾಡಿದ್ದೀರಾ, ಕಿಚ್ಚ ಸುದೀಪ್ ಅವರ ಆಕ್ಟಿಂಗ್ ಸ್ವಾಗ್ ನೋಡಿ ನನ್ನ ಹಳೆಯ ದಿನಗಳು ನೆನಪಾಯಿತು ಅಂತ ಸಿನಿಮಾದ ಬಗ್ಗೆ ಹಾಗೂ ಕಿಚ್ಚನ ಬಗ್ಗೆ ಮಾತನಾಡಿದರಂತೆ. ಇತ್ತೀಚೆಗೆ ವಿಜಯ್ ಕಾರ್ತಿಕೇಯನ್ ಅವರೇ ಒಂದು ಸಂದರ್ಶನದಲ್ಲಿ ಈ ಮಾತು ಹೇಳಿದ್ದಾರೆ. ಯಾಕೆ ರಜನಿಕಾಂತ್ ಅವರು ಕಿಚ್ಚ ಸುದೀಪ್ ಅವರಿಗೆ ಫೋನ್ ಮಾಡಿಲ್ಲ, ವಿಜಯ್ ಕಾರ್ತಿಕೇಯನ್ಗೆ ಯಾಕೆ ಫೋನ್ ಮಾಡಿದ್ದು ಅಂತ ಕೆಲವರ ಡೌಟ್. ನಿಜ ಹೇಳ್ಬೇಕಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಯಾವುದೇ PR ಟೀಮ್ ಇಲ್ಲ, PR ಟೀಮ್ ಇಟ್ಕೊಂಡಿಲ್ಲ. ಕಿಚ್ಚ ಸುದೀಪ್ ಅವರ PR ಗಳು ಅವರ ಅಭಿಮಾನಿಗಳೇ. ಇಲ್ಲಿ ಪ್ರತಿಯೊಬ್ಬ ಕಿಚ್ಚನ ಅಭಿಮಾನಿ ಕೂಡ ಒಬ್ಬ PR. ಅವರ ಸಿನಿಮಾಗಳನ್ನು ಪ್ರಮೋಟ್ ಮಾಡಕ್ಕೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ PR ಅಭಿಮಾನಿ ಇದ್ದೇ ಇರ್ತಾನೆ. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದಾಗ ಆ ಸೆಲೆಬ್ರೇಷನ್ ಮಾಡಿದ್ದು ಕಿಚ್ಚನ ಅಭಿಮಾನಿಗಳ ರೂಪದಲ್ಲಿರುವ PR ಗಳು. ದುಡ್ಡು ಕೊಟ್ಟು ಇಟ್ಕೊಂಡಿರುವ PR ಗಳು ಆ ರೀತಿ ಮಾಡೋಕೆ ಸಾಧ್ಯವಿಲ್ಲ. ಭಾರತದಲ್ಲಿ ಅಭಿಮಾನಿಗಳ ರೂಪದಲ್ಲಿ PR ಗಳನ್ನು ಇಟ್ಟುಕೊಂಡಿರುವ ಏಕೈಕ ನಟ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರು ಮಾತ್ರ. ಕಿಚ್ಚ ಸುದೀಪ್ ಅವರಿಗೆ ರಜನಿಕಾಂತ್ ಅವರು ಫೋನ್ ಮಾಡಿದ್ದಾರೆ, ಆದ್ರೆ ಅದು ರೀಚ್ ಆಗಿಲ್ಲ. ಈಗಲಾದ್ರೂ ಕಿಚ್ಚ ಸುದೀಪ್ ಅವರು ಒಂದು PR ಟೀಮ್ ಇಟ್ಕೊಂಡ್ರೆ ಇಂತ ಸಾಕಷ್ಟು ವಿಷಯಗಳು ಬೇಗನೆ ತಿಳಿದುಕೊಳ್ಳಬಹುದು. ರಜನಿಕಾಂತ್ ಎಂಬ ಸೂಪರ್ ಸ್ಟಾರ್ ಇಷ್ಟು ಬ್ಯುಸಿಯಾಗಿದ್ರೂ ಕೂಡ ಒಂದು ಸಿನಿಮಾದ ಬಗ್ಗೆ, ಒಬ್ಬ ನಟನ ಬಗ್ಗೆ ಅದು ಕೂಡ ಫೋನ್ ಮಾಡಿ ವಿಚಾರಿಸ್ತಾರೆ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ಒಂದು ವೇಳೆ ರಜನಿಕಾಂತ್ ಅವರು ಕಿಚ್ಚ ಸುದೀಪ್ ಅವರಿಗೆ ಫೋನ್ ಮಾಡಿದ್ದಾರೆ ಅಂತ ಈ ವಿಷಯ ಏನಾದ್ರೂ ಜಾಲಲಿ ಜಲಗರ ಅಂಡ್ ಟೀಮ್ಗೆ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತಾರೆ. ಯಾಕಂದ್ರೆ ಅವರ PR ಗಳು ಏನಿದ್ರು ಅವರ OT ಪ್ಯಾಕೆಟ್ ಗಳು, ಒಂದು OT ಪ್ಯಾಕೆಟ್ ಕಿತ್ರೆ ಈ ವಿಷಯ ತಿಳಿದ ಮೇಲೆ ಒಂದು OT ಪ್ಯಾಕೆಟ್ ಕೀಳೋದಂತೂ ನಿಜ. ಅವ್ರಿಗೂ ಕೂಡ ಒಬ್ರು ಫೋನ್ ಮಾಡಿ ಹೇಳಿದ್ರು. ಅದು ಯಾವಾಗಂದ್ರೆ ನಮ್ಮ ಡೆವಿಲ್ ಮುಫಾಸಾ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಖುದ್ದು ಡೊನಾಲ್ಡ್ ಟ್ರಂಪ್ ಅವರೇ ಫೋನ್ ಮಾಡಿ ಹೇಳಿದ್ದರಂತೆ, ಮಿಸ್ಟರ್ ಡೆವಿಲ್ ಮುಫಾಸಾ ನಿಮ್ಮ ಟೀಸರ್ ಅದ್ಭುತವಾಗಿತ್ತು, ಅದರಲ್ಲಿ ನಿಮ್ಮ ಅಭಿನಯ ಅಮೋಘವಾಗಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಅವರೇ ಹಿಂದೆ ಫೋನ್ ಮಾಡಿದ್ದರು. ಅದರ ಮುಂದೆ ರಜನಿಕಾಂತ್ ಅವರು ಕಿಚ್ಚ ಸುದೀಪ್ ಅವರಿಗೆ ಫೋನ್ ಮಾಡಿರೋದು ಅದೊಂದು ಮ್ಯಾಟ್ರೇ ಅಲ್ಲ. ಇನ್ನು ರಜನಿಕಾಂತ್ ಅವರು ಮೊದಲು ಫೋನ್ ಮಾಡಿದ್ದು ಕಲ್ಲೇಪುಲಿ ತಾತನಿಗೆ. ಆಮೇಲೆ ಕಿಚ್ಚ ಸುದೀಪ್ ಅವರ ಫೋನ್ ರೀಚ್ ಆಗ್ತಿಲ್ಲ ಅಂತ ಹೇಳಿ ವಿಜಯ್ ಕಾರ್ತಿಕೇಯನ್ ನಂಬರ್ ಇಸ್ಕೊಂಡು ಈ ಸಿನಿಮಾದ ಬಗ್ಗೆ 7 ರಿಂದ 8 ನಿಮಿಷ ಮಾತನಾಡಿದ್ದಾರೆ ಅಂತ ಖುದ್ದು ಮ್ಯಾಕ್ಸ್ ಸಿನಿಮಾದ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಒಂದು ಸಂದರ್ಶನದಲ್ಲಿ ಖುದ್ದು ಅವರೇ ಹೇಳಿದ್ದಾರೆ. ಕಿಚ್ಚ ಅಂದರೆ ಬ್ರ್ಯಾಂಡ್, ಅದು ಇಂಡಿಯಾಗೆ ಗೊತ್ತು, ಈ OT ಪ್ಯಾಕೆಟ್ ಗಳಿಗೆ ಏನ್ ಗೊತ್ತು. ಕಿಚ್ಚ ಸುದೀಪ್ ಅವರು ಸುಮ್ಮನೆ ಆಗಿ ಚಿಟಿಕೆ ಹೊಡೆದ್ರೆ ಹಳ್ಳಿಗಳಿಂದಾನೇ ಜನರು ಕಿತ್ಕೊಂಡ್ ಬರ್ತಾರೆ. ಕೆಲವರಿಗೆ OT ಪ್ಯಾಕೆಟ್ ಇಟ್ಕೊಂಡ್ರೆ ಸಾಕು, ಜನ ತನ್ನಷ್ಟಕ್ಕೆ ತಾನೇ ಬರ್ತಾರೆ. ಸದ್ಯಕ್ಕೆ ಅಂತ ಅಭಿಮಾನಿಗಳನ್ನು ಕಿಚ್ಚ ಸುದೀಪ್ ಅವರು ಸಂಪಾದನೆ ಮಾಡ್ಕೊಂಡಿಲ್ಲ. ಮ್ಯಾಕ್ಸ್ ಅವ ಇನ್ನೂ ನಿಂತಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಸದ್ದು ಈಗಲೂ ಮಾಡ್ತಾನೆ ಇದೆ, ಅದು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಈ ಸಿನಿಮಾದ ಸ್ಟೋರಿ ಚಿಕ್ಕದಾದ್ರೂ ಈ ಸಿನಿಮಾ ಇಂಪ್ಯಾಕ್ಟ್ ಮಾಡಿರುವ ರೀತಿ ನೋಡಿದ್ರೆ ನಿಜಕ್ಕೂ ಶಾಕ್ ಆಗೋದಂತೂ ಖಂಡಿತ. ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇನ್ನು ಮ್ಯಾಕ್ಸ್ ಸಿನಿಮಾದ ಪ್ರೀಕ್ವೆಲ್ ಬರುತ್ತಾ ಅಂದ್ರೆ ಬರುತ್ತೆ, ಬರೋದಂತೂ ಫಿಕ್ಸ್. ಇದನ್ನು ಕೂಡ ಖುದ್ದು ವಿಜಯ್ ಕಾರ್ತಿಕೇಯನ್ ಅವರೇ ಹೇಳಿದ್ದಾರೆ. ವಿಜಯ್ ಕಾರ್ತಿಕೇಯನ್ ಜೊತೆಗೆ ಮ್ಯಾಕ್ಸ್ 2 ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡುವುದಾಗಿ ವಿಜಯ್ ಕಾರ್ತಿಕೇಯನ್ ಈ ವಿಷಯವನ್ನು ಬಹಿರಂಗ ಪಡಿಸಿದ್ದಾರೆ. ಸದ್ಯಕ್ಕೆ ಬಿಲ್ಲರಂಗ ಭಾಷೆದ ಕಡೆ ಕಿಚ್ಚನ ಗಮನ. ಮಾರ್ಚ್ 2nd ವೀಕ್ ಈ ಸಿನಿಮಾದ ಅಪ್ಡೇಟ್ ಬರುವ ಸಾಧ್ಯತೆ ಇದೆ. ಮಾರ್ಚ್ 2ನೇ ತಾರೀಕು ಈ ಸಿನಿಮಾದ ಅಪ್ಡೇಟ್ ಗಾಗಿ ಸಾಕಷ್ಟು ಜನ ಕಾದಿದ್ದರು, ಆದ್ರೆ ಅಪ್ಡೇಟ್ ಬಂದಿಲ್ಲ. ಮುಂದಿನ ವಾರ ಅಪ್ಡೇಟ್ ಬರುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಈ ಸಲ BRB ಈ ಸಲ ಹಬ್ಬ
ಹಬ್ಬ ಅಲ್ಲ, ಊರ ಹಬ್ಬನೇ ಮಾಡ್ತೀವಿ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.